ಹಾಯ್ ಹಲೋ. ಇವಾಗ ಗುಡ್ ಈವ್ನಿಂಗ್ ಅಂದರೆ ನೈಟ್ 10 ಗಂಟೆ ಆಗಿದೆ. 10 o'clock. 10 o'clock ಅಲ್ಲ, 11 o'clock ಆಗಿದೆ. ನಾನೀಗ ಒಂದು ಸಾಂಬಾರ್ ರೆಸಿಪಿ ಮಾಡುವಂತ ಎಲ್ಲವನ್ನು ತೆಗೆದಿಟ್ಟಿದ್ದೀನಿ. ಸಾಂಬಾರ್ ರೆಸಿಪಿ ಮಾಡಬೇಕಂತ. ಸಾಂಬಾರ್ ಪೌಡ್ರು ರೆಸಿಪಿ ನನಗೆ ಮಾರ್ನಿಂಗ್ ಡೇಯಲ್ಲಿ ಟೈಮೇ ಸಿಗಲ್ಲ. ಅದಕ್ಕೆ ಇವಾಗ ಮಾಡುವಂತ ಎಲ್ಲ ತೆಗೆದಿಟ್ಟಿದ್ದೀನಿ. ಸಾಂಬಾರಿದೆ ಅದಕ್ಕೆ ಮಾಡುವಂತ ಈಗ ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ಏನೆಲ್ಲ ನೋಡಿ. ನಾನು ಮೊದಲು ಬಾಣಲೆ ಇಟ್ಟಿದ್ದೀನಿ. ನಾನು ಬಾಣಲೆಗೆ ಮೊದಲು ನಾನು ಏನು ಹಾಕ್ತೀನಿ, ಸ್ವಲ್ಪ ನಾನೊಂದು 1/4 kg ಅಷ್ಟು, 1/4 kg ಇಲ್ಲ, ಒಂದು 300 ಗ್ರಾಮ್ ಅಷ್ಟು ಮಾಡ್ತೀನಿ ಅಷ್ಟೇ. ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ಎಲ್ಲ ತೆಗೆದಿಟ್ಟಿದ್ದೀನಿ. ಕಡಲೆಬೇಳೆ ಅದು ಮತ್ತು ತೂವರ್ ದಾಲ್ ಒಟ್ಟಿಗೆ ಹಾಕಿ ಫ್ರೈ ಮಾಡುವ. ಅದು ಅಷ್ಟು ಒಟ್ಟಿಗೆ ಹಾಕಿ ಮಾಡಿದ್ರೇ ನಮಗೆ ಬೇಗ ಆಗುತ್ತೆ. ಮೀಡಿಯಮ್ ಉರಿಬೇಕು, ತುಂಬ ಉರಿಯನ್ನು ಇಡಬಾರ್ದು ಆಯಿತಾ. ಮೀಡಿಯಮ್ ಉರಿಯಲ್ಲಿ ನಾನು ಯಾವ ರೀತಿ ಒಂದು 15 ದಿನಕ್ಕೆ ಆಗುವಷ್ಟು ನಾನು ಸಾಂಬಾರು ಮಾಡ್ತೀನಿ. ನಾನು ಯಾವಾಗಲೂ ಮಾಡಿರ್ತೀನಿ. ಹೊರಗಿದ್ದೆಲ್ಲ ತರೋದು ಕಡಿಮೆ ಸಾಂಬಾರು. ಕೆಲವೊಮ್ಮೆ ತರ್ತಾ ಇದೆ, ಈಗ ತರೋದಿಲ್ಲ. ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ಮಕ್ಕಳು ಮಲ್ಕೊಂಡಿದ್ದಾರೆ, ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಮಕ್ಕಳು ಇಲ್ಲಾಂದರೆ ಬಿಡೋದಿಲ್ಲ. ಅದಕ್ಕೆ ಒಂದು ತೂವರ್ ದಾಲ್ ಮತ್ತು ಕಡಲೆಬೇಳೆ ಚೆನ್ನಾಗಿ ಇದು ಫ್ರೈ ಆಗಬೇಕು. ಹೇಗೆ ಕೆಂಪು ಥರ ಬರಬೇಕು, ಫ್ರೈ ಆಗಬೇಕು. ನಾವು ಇದು ಮಾಡಬಾರ್ದು, ಅರ್ಜೆಂಟಲ್ಲಿ ಮಾಡಬಾರ್ದು. ಮಾಡ್ತೀನಿ. ಮೀಡಿಯಮ್ ಇರಲಿ. ಎಷ್ಟು ನಾವು ಮೀಡಿಯಮ್ ಮಾಡ್ತೀವೋ ಅಷ್ಟು ನಮಗೆ ನಮ್ಮ ಸಾಂಬಾರು ಹುಡಿ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಇರಲಿ, ಚೆನ್ನಾಗಿ ಇದಾಗಬೇಕು. ಇದು ಆಗ್ತಾ ಬಂತು. ಕಪ್ಪಗಾಗಬಾರ್ದು, ಕಲರ್ ಚೇಂಜ್ ಆದರೆ ಆಯಿತು. ನಾವು ಆದಷ್ಟು ಇದು ಮಾಡಬೇಕು. ಇದು ಸಾಕು. ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡುವ. ಬಿಸಿ ಇರುತ್ತೆ, ಜಾಗ್ರತೆ. ಇದರಲ್ಲಿ ಹಾಕ್ತೀನಿ. ಈಗ ನಾವು ಹಾಕೋದು, ಈಗ ಏನು ಹಾಕಬೇಕು, ನಾವು ಸ್ವಲ್ಪ ಉದ್ದಿನಕಾಳು ಹಾಕುವ. ಹೆಚ್ಚಾಕಬೇಡಿ, ನೋಳೆ ಥರ ಬರುತ್ತೆ. ನಮಗೆ ಎಷ್ಟು ಸಾಂಬಾರಿಗೆ ನಾವು ಎಷ್ಟು ಹಾಕಬೇಕಂತ, ಇದು ಡ್ರೈ ರೋಸ್ಟ್ ಮಾಡಿದರೆ ನಮಗೆ ಒಳ್ಳೆಯದು. ಎಣ್ಣೆಯಲ್ಲಿ ಹಾಕಿ ಮಾಡಿದರೆ ಅದು ಹೆಚ್ಚು ಟೈಮು ಇಡಲಿಕ್ಕೂ ಕೂಡ ಆಗಲ್ಲ. ಉದ್ದಿನಕಾಳನ್ನು ಚೆನ್ನಾಗಿ ಫ್ರೈ ಮಾಡುವ. ಇದು ಕೂಡ ಚೆನ್ನಾಗಿ ಘಮ ಬರಬೇಕು. ಎಂತ ಗೊತ್ತುಂಟ, ಇದರಲ್ಲಿ ಫ್ರೈ ಮಾಡೋದ್ರಲ್ಲಿ ಇರೋದು ಅಷ್ಟೇ. ಫ್ರೈ ಮಾಡಿದರೆ ಅಷ್ಟೇ ಟೇಸ್ಟಾಗಿರುತ್ತೆ, ಅಷ್ಟೇ ಇದು ಆಗಿರುತ್ತೆ. ಹೋದ ತಿಂಗಳು ನಾನು ಮಾಡಿದ್ದೆ ಸಾಂಬಾರು ಮಸಾಲ. ಎಂಥ ಪರಿಮಳ ಅಂದರೆ ಇಡೀ ಬಿಲ್ಡಿಂಗಲ್ಲಿ ಯಾರ ಮನೆಯಲ್ಲಿ ಇಷ್ಟು ಪರಿಮಳ ಅಂತ ಕೇಳ್ತಿದ್ರು. ನಾನು ಸಾಂಬಾರು ಹುಡಿ ಮಾಡಿದ್ದೆ ಅಂದೆ. ತುಂಬ ಅಷ್ಟು ಸ್ಮೆಲ್ ಬಾಗಿ ಬಂದಿತ್ತು. ಚೆನ್ನಾಗಿ ಫ್ರೈ ಮಾಡುವ. ಮೀಡಿಯಮ್ ಉರಿ ಇಡಬೇಕು. ನಾವೆಷ್ಟು ಮೀಡಿಯಮ್ ಇರಬೇಕು. ಮೀಡಿಯಮ್ ಇದ್ರೇ ನಾವು ಎಲ್ಲನೂ ಟೇಸ್ಟಿಯಾಗಿ ಬರುತ್ತೆ. ತೋರಿಸ್ತೀನಿ ನಿಮಗೆ. ನೋಡಿ, ಉದ್ದಿನಕಾಳು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಇದನ್ನು ತೆಗೆಯುವ, ಹಾಕುವ. ಈಗ ನಾವು ಕಾಳು ಮೆಣಸು ಹಾಕುವ. ಸ್ವಲ್ಪ ಅದು ಸ್ವಲ್ಪ ಫ್ರೈ ಆಗಲಿ. ಹಾಗೆ ಮೆಂತೆ, ಕಾಳು ಮೆಣಸು ಮತ್ತೇ ಹಾಕ್ತೀನಿ. ಮೆಂತೆ ಒಟ್ಟಿಗೆ ಫ್ರೈ ಮಾಡೋದು ಬೇಡ. ಮೆಂತೆ ಫ್ರೈ ಆಗುವಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. 1 ಸ್ಪೂನಷ್ಟು ಹಾಕಿದ್ದೀನಿ ನಾನು. ನಿಮಗೆ ಎಷ್ಟು ಮಾಡ್ತೀರ ಅಷ್ಟರ ಅನುಗುಣವಾಗಿ ಮಾಡ್ಬೋದು. ನಾನೊಂದು 15 ದಿನಕ್ಕೆ ಆಗುವಷ್ಟು ಖಾರದ ಪುಡಿಯನ್ನು ಮಾಡಿದ್ದೀನಿ, ಸಾಂಬಾರು ಪುಡಿಯನ್ನು. ಇದು ಈ ಥರ ಮಾಡಿ ಮಿಕ್ಸ್ ಮಾಡಿದ್ರೇ ನಮಗೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆ ಇಲ್ಲ ಅಂದರೆ ಯಾವುದೂ ಆಗೋದಿಲ್ಲ.
ಕಾಳು ಮೆಣಸು ಕೂಡ ಆಯಿತು ನೋಡಿ, ಅದನ್ನು ತೆಗೆಯುವ. ಈಗ ನಾವು 1 ಸ್ಪೂನಷ್ಟು ಮೆಂತ್ಯ ಹಾಕುವ. ಮೆಂತ್ಯ ಹಾಕಿದರೆ ಪರಿಮಳ ಜಾಸ್ತಿ, ಹೆಚ್ಚಾದರೂ ಕಹಿಯೂ ಕೂಡ ಆಗುತ್ತೆ. ಹೆಚ್ಚು ಹಾಕಬೇಡಿ, ಲಿಮಿಟಲ್ಲಿ ಹಾಕಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡುವ. ನೋಡಿ ಮೆಂತ್ಯ ಆಯಿತು. ಮೀಡಿಯಮ್ ಉರಿಯಲ್ಲಿ ಬೇಕು, ತಾಳ್ಮೆ ಬೇಕು, ತಾಳ್ಮೆಯಿಂದ ಮಾಡಿ. ಮೀಡಿಯಮ್ ಉರಿ. ಮೆಂತ್ಯನೂ ಆಯಿತು. ಇವಾಗ ನಾವು ಸಾಸಿವೆ 1 ಸ್ಪೂನಷ್ಟು, 1-1.5 ಸ್ಪೂನಷ್ಟು, ಸಣ್ಣ ಸ್ಪೂನ್, ನಿಮಗೆ ಅನುಗುಣ ಹೇಗೆ ಆಗುತ್ತೆ ಹಾಗೆ. ನಾನು 15 ದಿನಕ್ಕೆ ಮಾಡೋದ್ರಿಂದ ಇಷ್ಟು, ನೀವು 1 ದಿನಕ್ಕೆ ಮಾಡೋದ್ರಂದರೆ ಸ್ವಲ್ಪ 1/4 ಸ್ಪೂನಷ್ಟು ಹಾಕಿದರೆ ಆಯಿತು. 1 ದಿನಕ್ಕೆ 1/4 ಸ್ಪೂನಷ್ಟು ಹಾಕಿದರೆ ಆಯಿತು. ಸಾಸಿವೆಯದ್ದು ಕಲರ್ ಚೇಂಜ್ ಆಗುವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಸಾಸಿವೆ ಆಯಿತು, ತೆಗೆದುಬಿಟ್ಟೆ, ಅದು ಸ್ಟ್ರಕ್ ಆಯಿತು ವಿಡಿಯೋ. ಸಾಸಿವೆನೂ ಕೂಡ ಆಯಿತು. ಇವಾಗ ನಾವು ಜೀರಿಗೆ ಸ್ವಲ್ಪ ಹಾಕುವ. ಜೀರಿಗೆ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಇಲ್ಲ ಎಲ್ಲದು. ಜೀರಿಗೆ ಸ್ವಲ್ಪ, ಜೀರಿಗೆ ನಾವು ಸಾಂಬಾರಿಗೆ ಆಲ್ರೆಡಿ ಒಗ್ಗರಣೆಗೆಲ್ಲ ಹಾಕ್ತೀನಿ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಜೀರಿಗೆ. ನಾನು ಜೀರಿಗೆ ಸ್ಕಿಪ್ಪು ಮಾಡ್ಬೋದು, ನಾನು ಹಾಕ್ತಾಯಿದ್ದೀನಿ ನಿಮ್ಮ ಇಷ್ಟ ಪ್ರಕಾರ. ನಾನು ಮಾಡುವ ಸಾಂಬಾರು ಪುಡಿ ಹೀಗೇನೆ. ಸಾಕು ಜೀರಿಗೆ, ತೆಗೆಯುವ. ಈಗ ನಾವು ಸ್ವಲ್ಪ 2 ಸ್ಪೂನಷ್ಟು ಅಕ್ಕಿ ಹಾಕುವ. ಬೆಳ್ತಿಗೆ ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಆಯಿತಾ. ಹಸಿಯಾಗಿ ಇರಬಾರ್ದು ನೋಡಿ. ಅಕ್ಕಿ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಅಕ್ಕಿ. ಮೀಡಿಯಮ್ ತಾಳ್ಮೆ ಬೇಕು. ತಾಳ್ಮೆಯಿಂದ ಮೀಡಿಯಮ್ ಉರಿಯಲ್ಲಿ ಮಾಡಿದರೆ ನಮ್ಮ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಆಗೋದಿಲ್ಲ, ನನಗೆ ಅದಕ್ಕೆ ಮಾರ್ನಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಟೈಮ್ ಇರೋದಿಲ್ಲ. ಅದಕ್ಕೆ ನಾನು ನೈಟ್ ಮಾಡೋದು ತಾಳ್ಮೆಯಿಂದ. ಇದು ಆಯಿತು, ತೆಗೆಯುವ. ಆಯ್ತಲ್ವಾ. ಇನ್ನು ನಾವು ಕೊತ್ತಂಬರಿ, ಧನಿಯಾ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಎಲ್ಲದಕ್ಕೂ ಧನಿಯಾ ನಾನು ಜಾಸ್ತಿ ಹಾಕ್ತೀನಿ. ಹಾಗೆ ಧನಿಯಾದೊಟ್ಟಿಗೆ ನಾನು ಕರಿಬೇವು ಕೂಡ ಹಾಕ್ತೀನಿ. ನೀವು ಬೇರೆನೇ ಉರಿಬೋದು, ಹಾಗೇನೆ ಮಾಡ್ಬೋದು. ಕರಿಬೇವು ಕೂಡ ಹಾಕ್ತೀನಿ ಧನಿಯಾ ಒಟ್ಟಿಗೆ. ಸಾಕಷ್ಟು ಕರಿಬೇವು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಮೀಡಿಯಮ್ಮಲ್ಲಿ ಉರಿಬೇಕು, ತುಂಬ ಮೀಡಿಯಮ್ ನೋಡಿ. ಬೆಂಕಿ ಹೆಚ್ಚಾಗಿ ಮಾಡಿಲ್ಲ ನಾನು, ತಾಳ್ಮೆಯಿಂದ ಮಾಡಬೇಕು ಅಷ್ಟೇ. ತಾಳ್ಮೆ ಇದ್ರೇ ರುಚಿಯಾಗಿ ತಿನ್ಬೋದು. ನೋಡಿ, ಇದು ನೋಡಿ ಅಕ್ಕಿ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ.
ಎಣ್ಣೆ ಹಾಕ್ತಾರೆ ಕೆಲವರು, ನಾನು ಎಣ್ಣೆ ಹಾಕೋದಿಲ್ಲ. ಎಣ್ಣೆ ಹಾಕಿದರೆ ಹೆಚ್ಚು ದಿನದ ಇಡಲಿಕ್ಕೇನೂ ಆಗೋದಿಲ್ಲ, ಬೂಸ್ಟ್ ಥರ ಬರುತ್ತೆ. ಇದು ನನಗೆ ಹೆಚ್ಚು ದಿನ ಇಡಬೇಕು. ಸಾಂಬಾರು ಮಾಡುವಾಗ, ಪಲ್ಯ ಮಾಡುವಾಗ ಎಲ್ಲದಕ್ಕೂ ಇದು ಯೂಸ್ ಮಾಡ್ತೀನಿ. ಸಾಂಬಾರಿಗಂತೇನಿಲ್ಲ, ಪಲ್ಯಕ್ಕೂ ಯೂಸ್ ಮಾಡ್ತೀನಿ ನಾನು. ಹೊರಗಿದ್ದು ಮೆಣಸಿನ ಹುಡಿ ತಂದು ತಿನ್ನುವುದಕ್ಕಿಂತ ಅದರಲ್ಲಿ ಕಲ್ಲರ್ ಮಿಕ್ಸ್ ಮಾಡ್ತಾರೆ. ನಾವು ಹೆಲ್ದಿಯಾಗಿ ಮನೆಯಲ್ಲೇ ತಯಾರಿಸಿ ಮಾಡಿ ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು. ನಾವು ನಿಜವಾಗ್ಲೂ ಒಳ್ಳೆಯದೇ. ಯಾಕಂದರೆ ಕೆಲವೊಂದೇ ಸರ್ತಿ ನಾನು ರಫಕ್ಕೆ ನಮಗೆ ಪಲ್ಯ ಮಾಡಬೇಕಾದ್ರೆ ಮೆಣಸಿನ ಹುಡಿ ಯೂಸ್ ಮಾಡ್ತೀನಿ. ಆವಾಗ ಈ ರೀತಿ ಪೌಡ್ರ್ ಮಾಡಿಟ್ರೆ ನಮಗೆ ಈಸಿಯಾಗಿರುತ್ತೆ, ಮಾಡಲಿಕ್ಕೂ ಖುಷಿಯಾಗಿರುತ್ತೆ. ಇದು ಫ್ರೈ ಆಗಲಿ. ಇದು ಫ್ರೈ ಆಯಿತು. ಈಗ ಸ್ವಲ್ಪ ಹಲ್ದಿ ಕೂಡ ಇದರೊಟ್ಟಿಗೆ ಹಾಕ್ತೀನಿ. ಏಕೆಂದರೆ ಮತ್ತು ಸ್ವಲ್ಪ ಇಂಗಿನ ಪೌಡ್ರು, ಸ್ವಲ್ಪ ಹೆಚ್ಚು ಹಾಕೋದಿಲ್ಲ, ಕಹಿ ಬರುತ್ತೆ, ಸಾಕು. ಒಟ್ಟಿಗೆ ಹಾಕಿ ಫ್ರೈ ಮಾಡುವ. ಸ್ವಲ್ಪ ಮೀಡಿಯಮಲ್ಲಿ ಇರಿ, ಕರಂಚಿ ಹೋಗೋ ಸಾಧ್ಯತೆ ಇದೆ. ಸ್ವಲ್ಪ ಫ್ರೈ ಆದರೆ ಸಾಕೋದು ತೆಗೆಯುವ. ಇಂಗು ಮತ್ತು ಹಲ್ದಿ ಹಾಕುವ. ಇದಕ್ಕೆ ಮೆಣಸು, ಸ್ವಲ್ಪ ಬ್ಯಾಡಿಗೆ ಮೆಣಸು, ಸ್ವಲ್ಪ ಖಾರದ ಮೆಣಸು, ಒಂದು 4-5 ಉದ್ದ ಖಾರದ ಮೆಣಸು, ಹಾಗೆಯೇ ಸ್ವಲ್ಪ ಗಿಡ್ಡ ಮೆಣಸು. ಇಷ್ಟು ಬಗೆ ಹಾಕಿ ನಾನು ಒಟ್ಟಿಗೆ ಫ್ರೈ ಮಾಡುವ. ಇದು ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡಬೇಕು. ಡ್ರೈ ರೋಸ್ಟ್ ಮಾಡಲಿಕ್ಕೆ ಆಗಲ್ಲ, ಸ್ವಲ್ಪ ಎಣ್ಣೆ ಹಾಕುವ, ಹೆಚ್ಚು ಬೇಡ. ಫ್ರೈ ಆಗಲಿ. ಇಲ್ಲಿ ನೋಡಿ, ಎಷ್ಟು ಘಮ ಅಂತ ಇದೆ. ನೋಡಿ, ಇದು ಆಗಿದೆ ನೋಡಿ. ಈ ರೀತಿ ಉಬ್ಬಿ ಬರಬೇಕು ಮೆಣಸು ಫ್ರೈ ಮಾಡಿದಾಗ. ಇದು ಆಗಿದೆ. ಇದು ಆಗಿದೆ. ಸ್ಟವ್ ಬಂದ್ ಮಾಡುವ. ಇಷ್ಟೇ. ಇದನ್ನು ಕೂಡ ಹಾಕುವ ಇದಕ್ಕೆ. ಆಯಿತು ನೋಡಿ. ಇದನ್ನು ನಾನು ರುಬ್ಕೊಂಡು ಬರ್ತೀನಿ. ಇನ್ನೇನು ಹಾಕೋದಿಲ್ಲ. ಕೆಲವರು ಉಪ್ಪು ಹಾಕ್ತಾರೆ, ನಾನು ಹಾಕೋದಿಲ್ಲ. ಇದನ್ನು ರುಬ್ಕೊಂಡು ಬರ್ತೀನಿ. ಸಿಗುವ, ಹುಡಿಯೊಂದಿಗೆ ಸಿಗುವ. ಸಾಂಬಾರು ಹುಡಿಯೊಂದಿಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಸಾಂಬಾರು ಹುಡಿ ಆಗ್ತಾ ಉಂಟು ನೋಡಿ. ಎಷ್ಟು ಕಲರ್ಫುಲ್ ಬಂದಿದೆ ನೋಡಿ. ಹೀಗೇ ಬರಬೇಕು ಸಾಂಬಾರು ಪುಡಿ. ಯಾವತ್ತು ಕೆಂಪಾಗಿ ಬರಬಾರ್ದು. ಇದನ್ನು ಪುಡಿ ಮಾಡುವ. ಇನ್ನೂ ಹುಡಿ ಆಗಲಿಲ್ಲ, ಸ್ವಲ್ಪ ಬಾಕಿ ಇದೆ. ಆಯಿತು. ಇದರಲ್ಲಿ ಮಿಕ್ಸಿಯಲ್ಲೇ ಮಾಡಿದೆ. ಕೆಲವೊಂದು ಮಿಕ್ಸಿಯಲ್ಲಿ ಸಣ್ಣ ಆಗೋದಿಲ್ಲ, ಇದರಲ್ಲಿ ಆಯಿತು. ಇನ್ನು ಇದನ್ನು ತೆಗೆದು ಇದಕ್ಕೆ ಹಾಕುವ. ಆಯಿತು, ಬಿಸಿ ಏರ್ಬಿಟ್ಟಿದೆ ಮಿಕ್ಸಿ. ಇಷ್ಟು ಕಲರ್ ಬಂದಿದೆ ಅಲ್ವಾ. ಕಲರ್ ಕೆಂಪಾಗಿ ಬರಬಾರ್ದು. ಸಾಂಬಾರು ಪುಡಿ ಯಾವತ್ತೂ ಕಲರ್ ಈ ಥರನೇ ಇರಬೇಕು. ಸಾಂಬಾರು ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಕಲರ್ಫುಲ್ಲಾಗಿ ಬಂದಿದೆ. ಯಾಕಂದರೆ ಈ ರೀತಿ ಕಲರ್ ಬರಲಿಕ್ಕೆ ಕಾರಣ ನಾವು ತೂವರ್ ದಾಲ್ ಮತ್ತು ಕಡಲೆಬೇಳೆ ಎಲ್ಲ ಹಾಕ್ತೀವಿ. ಮತ್ತು ಮೆಣಸು ಕಲರಿದ್ದು, ಜಾಸ್ತಿ ಕಲರಿದ್ದು ಹಾಕಬಾರ್ದು. ಇದು ಸಾಂಬಾರು ಪುಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತುವುದನ್ನು ಮರಿಬೇಡಿ. ಇದು ನನಗೆ ಒಂದು ತಿಂಗಳ ತನಕ ಆಗುತ್ತೆ. ನಾನು ಹೆಚ್ಚು ಸಾಂಬಾರು ಮಾಡೋದಿಲ್ಲ. ಸುಕ್ಕ ಎಲ್ಲ ಯಾವುದಕ್ಕೂ ಪಲ್ಯ ಮಾಡಲಿಕ್ಕೆ ಕೆಲವೊಂದು ಪಲ್ಯಗಳಿಗೆ ಬೇಕಾಗುತ್ತೆ. ಅದಕ್ಕೆ ಇದು ಒಂದೊಂದು ಪಲ್ಯಗೆ ಹಾಕ್ಲಿಕ್ಕಾಗುತ್ತೆ ಅಂತ ಇಷ್ಟು ಮಾಡಿ ಇಟ್ಟೆ. ಇದು ಖಾಲಿ ಆದಮೇಲೆ ಇನ್ನು ಮಾಡಬೇಕು. ನಾಳೆ ನಿಮಗೆ ಚಿಕನ್ ಪೌಡ್ರ್ ರೆಸಿಪಿ, ಮಸಾಲ ರೆಸಿಪಿಯನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದರ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ.
ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.